ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅಟ್ಲೀಸ್ಟ್ ಅದರ ಮೂಲಕ ಏನು ಕಮೆಂಟ್ ಮೂಲಕ ಏನು ತಿಳಿಸಿಲ್ಲ. ಲೈಕ್ ತ್ರಿಶೂರಿಂದ ಚೋಟಣಿಕೆರೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಚೋಟಣಿಕೆರೆ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಒಂದು ಐಡಿಯಾ ಬಂದಿರಬೇಕಲ್ವಾ? ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರ ಕಡೆಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಕಡೆಯಿಂದ ಬೇಕಾಗಿರೋದು ಅದೇ, ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಗೈಸ್. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಪಾಲಕ್ಕಾಡ್ ಬಸ್ ಸ್ಟಾಪ್. ಪಾಲಕ್ಕಾಡ್ ಬಸ್ ಸ್ಟಾಪ್ ಎಲ್ಲರಿಗೂ ಗೊತ್ತಿರುತ್ತೆ, ಒನ್ ಆಫ್ ದ ಐಕಾನ್ ಆಫ್ ಸಿಟಿ ಇನ್ ಕೇರಳ ಅಲ್ವಾ? ಸೊ ಇವತ್ತಿನ ಬ್ಲಾಗ್ ಬಂದು ಇಲ್ಲಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ ಕಣ್ಣೂರಿಗೆ. ಕಣ್ಣೂರಿಗೆ ಅಂದರೆ ಮೀನ್ಸ್ ಕಣ್ಣೂರಲ್ಲಿ ಶ್ರೀ ಪೆರ್ಲಶ್ಶೇರಿ ಅಂತ ಒಂದು ಊರಿದೆ. ಸೊ ಅಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿದು ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಬಗ್ಗೆ ಒಂದು ಇಂಪಾರ್ಟೆಂಟ್ ಟೆಂಪಲಲ್ಲಿ ಒಂದು ಐಕಾನ್ ಆಗಿರೋದಂತೆ ಅದೊಂದು ರಿವರ್. ಆ ರಿವರ್ ಅಂದರೆ ಮೀನ್ಸ್ ಪಾಂಡ್ ಅನ್ಕೊಂಡ್ವಿ, ಓಕೆನಾ? ಸೊ ಬನ್ನಿ ಇವತ್ತಿನ ದೇವಸ್ಥಾನದ ಬಗ್ಗೆ ನೋಡ್ಕೊಂಬರೋಣ. ಶ್ರೀ ಪೆರ್ಲಶ್ಶೇರಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಬನ್ನಿ, ಪಾಲಕ್ಕಾಡಿಂದ ಕಣ್ಣೂರಿಗೆ ಒಂದು ಶ್ರೀ ಪೆರ್ಲಶ್ಶೇರಿ ದೇವಸ್ಥಾನದ ಕತೆ. ಕಣ್ಣೂರು, ಕೇರಳ. ಶ್ರೀ ಪೆರ್ಲಶ್ಶೇರಿ ದೇವಸ್ಥಾನವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಪೆರ್ಲಶ್ಶೇರಿ ಎಂಬ ಗ್ರಾಮದಲ್ಲಿರುವ ಪವಿತ್ರ ದೇಗುಲವಾಗಿದೆ. ಇದು ಪ್ರಧಾನವಾಗಿ ಲಾರ್ಡ್ ಸುಬ್ರಹ್ಮಣ್ಯ ಸ್ವಾಮಿಗೆ ಮುರುಗನ್ ಅರ್ಪಿಸಲ್ಪಟ್ಟಿದೆ. ಈ ದೇವಸ್ಥಾನವು ತನ್ನ ವಿಶಿಷ್ಟ ಶೈಲಿಯ ಮಂಟಪ ಮತ್ತು ಬೃಹತ್ ಹಂತದ ಕೆರೆಯ ಸ್ಟೆಪ್ ವೆಲ್ ಹೀಗಾಗಿ ಪ್ರಸಿದ್ಧಿ ಪಡೆದಿದೆ. ಇದು ಕೇರಳದಲ್ಲಿ ಅಪರೂಪ. ರಾಮಾಯಣದ ಕಥೆ. ಈ ದೇವಸ್ಥಾನಕ್ಕೆ ರಾಮಾಯಣದೊಂದಿಗೆ ನೇರ ಸಂಬಂಧವಿದೆ ಎಂದು ಸ್ಥಳೀಯ ಕಥೆಗಳು ಹೇಳುತ್ತವೆ. ರಾಮನವರು ಸೀತಾಮಾತೆಯನ್ನು ರಾವಣನಿಂದ ರಕ್ಷಿಸಲು ಲಂಕೆಗೆ ಪ್ರಯಾಣ ಮಾಡುವಾಗ ತಮ್ಮ ಸಹೋದರ ಲಕ್ಷ್ಮಣನೊಂದಿಗೆ ಈ ಪ್ರದೇಶವನ್ನು ದಾಟಿದರು. ಅವರು ಮುರುಗನ್ ದೇವರಿಗೆ ಪೂಜೆ ಸಲ್ಲಿಸಲು ನಿರ್ಧರಿಸಿದರು. ಆದರೆ ಅವರು ಆರಾಧನೆಗೆ ಬೇಕಾದ ವಿಗ್ರಹವಿಲ್ಲದೆ ಇದ್ದರು. ಆದ್ದರಿಂದ ರಾಮನು ಹನುಮಂತನಿಗೆ ವಿಗ್ರಹವನ್ನು ತರುವಂತೆ ಹೇಳುತ್ತಾನೆ. ಹನುಮಂತನು ಹಿಮಾಲಯಕ್ಕೆ ಹೋಗಿ ವಿಗ್ರಹವನ್ನು ತರುವಾಗ ವಿಳಂಬವಾಗುತ್ತದೆ. ಪೂಜೆ ಮಾಡಲು ಎನಿಸಿದ ಶುಭ ಕಾಲ ಸಮೀಪಿಸುತ್ತಿರುವುದರಿಂದ ರಾಮನು ಮಣ್ಣಿನಿಂದ ತಾತ್ಕಾಲಿಕವಾಗಿ ಮುರುಗನ ವಿಗ್ರಹವೊಂದನ್ನು ನಿರ್ಮಿಸಿ ಪೂಜೆ ನೆರವೇರಿಸುತ್ತಾನೆ. ಹನುಮಂತನು ನಂತರ ವಾಸ್ತವಿಕ ವಿಗ್ರಹದೊಂದಿಗೆ ಬಂದು ಬಿಟ್ಟನು. ಆಗ ರಾಮನು ಆ ವಿಗ್ರಹವನ್ನು ಹನುಮಂತನು ನಿಂತ ಸ್ಥಳದಲ್ಲೇ ಪ್ರತಿಷ್ಠೆ ಮಾಡಲು ಹೇಳುತ್ತಾನೆ. ಅದು ಪೆರ್ಲಶ್ಶೇರಿ. ಈ ರೀತಿಯಾಗಿ ಈ ದೇವಸ್ಥಾನ ಸ್ಥಾಪನೆಯಾಯಿತು. ನಾಗ ದೇವರ ಪೋಷಣೆ. ಈ ದೇವಸ್ಥಾನದಲ್ಲಿ ನಾಗ ಪೂಜೆ ಕೂಡ ಮಹತ್ವಪೂರ್ಣವಾಗಿದೆ. ನಾಗದೇವತೆಗಳಿಗೆ ಸಂಬಂಧಿಸಿದ ಅನೇಕ ಪಿತೃದೋಷಗಳು ಅಥವಾ ಸರ್ಪದೋಷ ನಿವಾರಣೆಗೆ ಭಕ್ತರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಭಕ್ತರು ತಾಮ್ರ ಅಥವಾ ಮಣ್ಣಿನಿಂದ ಮಾಡಿದ ನಾಗದ ವಿಗ್ರಹಗಳನ್ನು ತಂದು ದೇವಾಲಯದ ಯಜ್ಞಶಾಲೆ ಮತ್ತು ಪಾವಿತ್ರ್ಯ ವೃಕ್ಷದ ಚುತ್ತುಹತ್ತಿರ ಇಡುತ್ತಾರೆ. ವಿಶಿಷ್ಟ ಹಂತದ ಕೆರೆ. ದೇವಾಲಯದ ಪಕ್ಕದಲ್ಲಿರುವ ದೊಡ್ಡದಾದ ಹಂತದ ಕೆರೆ ಸ್ಟೆಪ್ ವೆಲ್ ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ಇದು ಕೇವಲ ಧಾರ್ಮಿಕವಾಗಿ ಅಲ್ಲ, ತಾಂತ್ರಿಕ ಶಿಲ್ಪಶೈಲಿಯಲ್ಲಿಯೂ ಅಪರೂಪ. ಇದು ನೀರಿನ ಸಂಗ್ರಹಣೆ ಹಾಗೂ ಶುದ್ಧೀಕರಣಕ್ಕಾಗಿ ಕೂಡ ಉಪಯುಕ್ತವಾಗಿತ್ತು. ಆಧ್ಯಾತ್ಮಿಕ ಮಹತ್ವ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಮುರುಗನ್ ದೇವರು ಇದೆ ಎಂದರೆ ಆತ ಶಕ್ತಿಯ, ಧೈರ್ಯದ ಮತ್ತು ಪರಾಕ್ರಮದ ದೇವತೆ. ವಿಶೇಷವಾಗಿ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ದೇಗುಲಗಳಿಗೆ ಬಹುಮಾನವಾಗಿದೆ. ಪೆರ್ಲಶ್ಶೇರಿಯ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಮಕ್ಕಳ ಚಿಕ್ಕಮೆಯ ನಂತರ ಮಾಡಿದ ಮುಂಡನ ಸಂಸ್ಕಾರವನ್ನು ಇಲ್ಲಿ ಸಲ್ಲಿಸುತ್ತಾರೆ. ಸರ್ಪದೋಷ ನಿವಾರಣೆ. ಭಕ್ತರು ತಮ್ಮ ಕುಟುಂಬದ ಸುಖ ಶಾಂತಿಯಂತ ಹಾದಿ ತರಿಸಲು ನಾಗದೋಷ ನಿವಾರಣೆಗೆ ಈ ದೇವಾಲಯಕ್ಕೆ ಬರುತ್ತಾರೆ. ನಗದು, ಆರೋಗ್ಯ ಅಥವಾ ಸಂತಾನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇಲ್ಲಿ ಶರಣಾಗುತ್ತಾರೆ. ಪ್ರತಿಷ್ಠಾ ಮಹೋತ್ಸವ ಮತ್ತು ಹಬ್ಬಗಳು. ಈ ದೇವಸ್ಥಾನದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ಅನ್ನಭಿಷೇಕಂ ಮತ್ತು ತಿರುವುತ್ಸವಂ ವಾರ್ಷಿಕ ಉತ್ಸವ ಬಹಳ ಜನಪ್ರಿಯವಾಗಿದೆ. ವೇಳಿಚಾರ ವೆಲಚಾಪೆಡ್ಯೂ. ದೇವರ ಕೃಪೆಗೆ ಮಿಡಿದ ಭಕ್ತ ವ್ಯಕ್ತಿ ದೇವರ ಸಂದೇಶವನ್ನು ಜನರಿಗೆ ತಿಳಿಸುತ್ತಾರೆ. ಈ ಆಚರಣೆ ಬಹಳ ನಂಬಿಕೆಯೊಂದಿಗೆ ನಡೆಯುತ್ತದೆ. ಸ್ಥಳದ ಶೈಲಿಯ ವೈಶಿಷ್ಟ್ಯತೆಗಳು. ಹಂತದ ಕೆರೆ ಸ್ಟೆಪ್ ವೆಲ್. ಪೆರ್ಲಶ್ಶೇರಿ ದೇವಾಲಯದ ಈ ವಿಶಿಷ್ಟ ಬೃಹತ್ ಚಿರ ಅಥವಾ ಕೆರೆ ಒಂದು ಅನನ್ಯ ಆಕರ್ಷಣೆ. ಅದರಲ್ಲಿ 16 ಹಂತಗಳಿವೆ. ಇದು ನೈಸರ್ಗಿಕವಾಗಿ ತಾಜಾ ನೀರನ್ನು ಸಂಗ್ರಹಿಸುತ್ತದೆ. ಇಲ್ಲಿಯ ವಾತಾವರಣವು ತೀವ್ರವಾಗಿ ಶಾಂತಿಪೂರ್ಣ. ಪೌರಾಣಿಕ ಶಿಲ್ಪ ಮತ್ತು ಪೇಟೆಗಳ ಶಿಲ್ಪಗಳು. ದೇಗುಲದ ಗೋಡೆಗಳಲ್ಲಿ ಪುರಾಣ ಕಥೆಗಳ ಉದ್ದೇಶದ ಶಿಲ್ಪಗಳು ಕಾಣುತ್ತವೆ. ಸಾರಾಂಶವಾಗಿ, ಪೆರ್ಲಶ್ಶೇರಿ ದೇವಾಲಯವು ರಾಮಾಯಣದ ನೆನಪು, ಮುರುಗನ್ ದೇವರ ಮಹಿಮೆ, ಸರ್ಪಪೂಜೆಗಳ ಆಚರಣೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ.
ಕೇರಳಕ್ಕೆ ಭೇಟಿ ನೀಡಿದಾಗ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವುದು ನೆನಪಿಗೆ ಉಳಿಯುವ ಅನುಭವವಾಗುತ್ತದೆ. ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮೇಕ್ ಇಟ್ ಚೇಂಜರ್. ಇದು ನನ್ನ ಚಾನೆಲ್ ಹೆಸರು. ತುಂಬಾ ಧನ್ಯವಾದಗಳು. ಜೈ ಅವರಿಂದ ಸೈನ್ ಔಟ್.